ನಮಸ್ಕಾರ, ಚೈತ್ರ ಕುಂದಾಪುರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಹಳ ಜನ ಕೇಳ್ತಾ ಇದ್ರಿ, ಚೈತ್ರಕ್ಕ ಕಾಲಕ್ಕೆ ಸಿಗ್ತಾ ಇಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ ರೀಚ್ ಆಗ್ತಿಲ್ಲ, ಅದಕ್ಕೆ ರಿಪ್ಲೈ ಮಾಡ್ತಿಲ್ಲ, ಮೇಲ್ಸ್ ರಿಪ್ಲೈ ಮಾಡ್ತಾ ಇಲ್ಲ ಅಂತ. ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾವು ನವರಾತ್ರಿಗೋಸ್ಕರ ಇಲ್ಲಿ ನೆಟ್ವರ್ಕ್ ಇಲ್ಲದೆ ಇರುವಂಥ ಕ್ಷೇತ್ರದಲ್ಲಿದ್ದೀವಿ. ಹಾಗಾಗಿ ಯಾರಿಗೂ ಕೂಡ ರೆಸ್ಪಾನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಾನು ಉಡುಪಿ ಜಿಲ್ಲೆಯಲ್ಲಿರೋ ಒಂದು ಪುಟ್ಟ ಊರು ಕರ್ವಾಲು ಅನ್ನೋಂಥ ಒಂದು ಪುಟ್ಟ ಊರಲ್ಲಿದ್ದೀವಿ. ಸೊ ಇಲ್ಲೊಂದು ದೇವಸ್ಥಾನ ಇದೆ. ಸೊ ನಾನು ಶ್ರೀಕಾಂತ್ ಇಬ್ಬರೂ ಕೂಡ ಕಂಪ್ಲೀಟ್ ನವರಾತ್ರಿಯನ್ನು 10 ದಿನವನ್ನು ಇಲ್ಲೇ ಆಚರಣೆ ಮಾಡ್ತೀವಿ. ಸುಮಾರು ಜನ ನಮಗೆ ಕಮೆಂಟ್ ಹಾಕಿದ್ರು, ನವರಾತ್ರಿಯಲ್ಲಿ ಮಾಡೋ ಪೂಜೆ ಬಗ್ಗೆ ತಿಳಿಸಿ ಅಂತೆಲ್ಲ. ಬಟ್ ಅದೇ ನಮಗೆ ಸಮಯ ಸಿಗದೇ ಇದ್ದ ಕಾರಣಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ನೋಡಿ, ನಮ್ಮ ಜೊತೆ ರಾಜೇಶ್ ಭಟ್ರು ಇದ್ದಾರೆ. ನಮಸ್ಕಾರ. ಬೆಳಗ್ಗೆ ನೋಡಿ, ಇವ್ರು ಬೆಳಗ್ಗೆ ಎದ್ದು ನಮಗೆ ಚಾರ್ಜ್ ಮಾಡ್ತಾರೆ ಇವ್ರು ನಮ್ಮನ್ನು ಒಂದು ಲೆವೆಲ್ಲಿಗೆ. ಹಾಗಾಗಿ ಫುಲ್ ಚಾರ್ಜ್ ಆಗ್ತೇವೆ ನಾವು. ಒಂದು ಸಲ ರಾತ್ರಿ ಲೇಟಾಗಿ ಮಲಗಿರ್ತೇವೆ ಎಲ್ಲರೂ, ಆದ್ಮೇಲೆ ಬೆಳಗ್ಗೆ ಎದ್ದ ಮೇಲೆ ಒಂದು ರೌಂಡಿಗೆ ಚಾರ್ಜ್ ಮಾಡ್ತಾರೆ ನಮ್ಮ ಮನೆಯವರೆಲ್ಲ. ಹಾಯ್ ಪುಟ್ಟಿ, ಈಚೆ ಕಾಣೋದೇ ಇಲ್ಲ. ಹಾಯ್. ನೋಡಿ, ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಸುಮಾರು ಜನ ನನಗೆ ಮೆಸೇಜ್ ಹಾಕ್ತಾ ಇದ್ರಿ, ಯಾಕೆ ನೀವು ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ಅಂತ. ಬಿಕಾಸ್ ಇದೆ, ಯಾಕಂದರೆ ಇಲ್ಲಿ ಚೂರು ನೆಟ್ವರ್ಕ್ ಸಿಗುತ್ತೆ, ಹೀಗೆ ನೆಟ್ವರ್ಕ್ಗೋಸ್ಕರ ಇಷ್ಟು ದೂರ ಹೋಗಿ ನಿಂತ್ಕೋಬೇಕಾಗತ್ತೆ. ಹಾಗಾಗಿ ಬನ್ನಿ, ನಾನೀಗ ನಿಮ್ಮನ್ನು ಆ ದೇವಸ್ಥಾನ ಕರ್ಕೊಂಡು ಹೋಗ್ತೇನೆ. ಇದು ಶ್ರೀ ಆದಿಮಾಯ ಪರಮೇಶ್ವರಿ ದೇವಸ್ಥಾನ ಅಂತ. ಇದು ಉಡುಪಿ ತಾಲೂಕಿನ ಅಲೆಊರು ಹತ್ತಿರ ಬರುತ್ತೆ. ಕರ್ವಾಲು ಅನ್ನುವಂಥ ಒಂದು ಪುಟ್ಟೂರಲ್ಲಿ ಈ ದೇವಸ್ಥಾನ ಇರುವಂತಹದ್ದು. ಈ ದೇವಸ್ಥಾನ ಅತ್ಯಂತ ಕಾರಣಿಕ. ಪ್ರತಿ ತಿಂಗಳು 2 ಶುಕ್ರವಾರಗಳ ಕಾಲ, ಅಂದರೆ 15 ದಿನಕ್ಕೊಮ್ಮೆ ಇಲ್ಲಿ ದರ್ಶನ ಸೇವೆ ನಡೆಯುತ್ತೆ. ಸಾಕಷ್ಟು ಜನ ಬಂದು ಇಲ್ಲಿ ತಮ್ಮ ಸಮಸ್ಯೆಗಳನ್ನು ಕೇಳ್ಕೊಳ್ತಾರೆ, ತಾಯಿಯ ಹತ್ರ ಪರಿಹಾರವನ್ನು ಪಡ್ಕೊಳ್ತಾರೆ. ನಿಜವಾಗ್ಲೂ ಒಂದು ರೀತಿಯಲ್ಲಿ ಕಾರಣಿಕ ಕ್ಷೇತ್ರ ಅಂತಂದರೆ ತಪ್ಪಾಗೋದಿಲ್ಲ. ಎಷ್ಟೊಂದು ಜನರು ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಡಿರುವಂಥದ್ದು ಈ ಸ್ಥಳದಲ್ಲಿ. ನೋಡಿ, ನಮ್ಮ ಶ್ರೀಕಾಂತ್ ಭಟ್ರು ಇಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದು ಯಜ್ಞಶಾಲೆ. ಇಲ್ಲಿ ಚಂಡಿಕಾ ಹೋಮ ಸೇರಿದ ಹಾಗೆ ಎಲ್ಲ ಹೋಮಗಳು ನಡೆಯುತ್ತೆ. ನಿರಂತರ ತೀರ್ಥ ಕಾರ್ಯಗಳು ನಡೀತಾನೆ ಇರುತ್ತೆ. ನೋಡಿ ನಮಸ್ಕಾರ. ನೋಡಿ, ಇವರೊಂಥರ ಆಧುನಿಕ ನಳಭೀಮ ಇದ್ದಾಗೆ. ಇವರ ಅಡಿಗೆ ಅಷ್ಟು ಚೆಂದ ಆಗ್ತದೆ. ಅವರ ಬೇರೆ ಕೆಲಸದ ನಡುವೆ ಅಡಿಗೆ ಎಲ್ಲ ಮಾಡಿ ತಾಯಿಯ ಸೇವೆಗೆ ನೈವೇದ್ಯ ಎಲ್ಲ ಮಾಡಿಟ್ಟು ಹೋಗ್ತಾರೆ. ಸೊ ಖುಷಿ ಆಗ್ತದೆ, ಅವರ ಅಡಿಗೆ ಭಾರಿ ಚಂದ. ನಾನು ಆ್ಯಕ್ಚುಲಿ ಅಂದ್ಕೊಳ್ಳೋದು ಬೆಳಗ್ಗೆ ಬೇಗ ಬರಬೇಕು ನೀವು ಬರುವಾಗ ಅಂತ, ಸ್ವಲ್ಪ ಅಡಿಗೆ ಕಲಿಬೇಕು ನಿಮ್ಮ ಹತ್ರ ಅಂತ. ನೋಡಿ, ನನ್ನ ಗಂಡನ ನನ್ನನ್ನು ಇವರೊಟ್ಟಿಗೆ ಒಂದು ತಿಂಗಳು ಬಿಡುದು ಒಳ್ಳೆದು, ಒಳ್ಳೆ ಅಡಿಗೆ ಕಲಿತಾರೆ. ನಮಸ್ಕಾರ. ನೋಡಿ, ಇವ್ರು ಯಾರಂತ ಗೊತ್ತಿದೆಯಾ ನಿಮಗೆ? ಬೊಂಡ ಕೊಚ್ಚುತ್ತಿದ್ದಾರೆ. ಅಕ್ಕ, ನಿಮ್ಮ ಹೆಸರು ಎಂತ? ಮರ್ತೆ. ನೋಡಿ, ಇವ್ರು ಮೀನಾಕ್ಷಿ ಅಂತ. ವಿಜಯಪುರದವರಲ್ಲ ನೀವು? ಹಾಂ, ನೋಡಿ, ವಿಜಯಪುರದವರು. ಮೀನಿನಂತ ಕಣ್ಣುಳ್ಳವಳು ಮೀನಾಕ್ಷಿ. ಬೊಂಡ ಕೆತ್ತುದಾ? ಹಾಂ, ಹೇಳಿಕೊಡಿ ನಮಗೆ. ನೋಡಿ, ಹಾಂ, ಬೊಂಡ ಕೆತ್ತುವ ಟ್ರೈನಿಂಗ್ ನಡೀತಾ ಇದೆ ಇಲ್ಲಿ. ಜಾಗ್ರತೆ. ಫಸ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ. ದಿನ ಕೆಲಸ ಮಾಡಿದ್ರೆ ಉಪವಾಸ ಕುತ್ಕೊಳ್ಬೇಕಾಗ್ಬೋದು, ಮತ್ತೆ ಲೈಫಲ್ಲಿ ಫಸ್ಟ್ ಟೈಮ್ ನಿಮಗೆ ಬಡಿಸುತ್ತೆ. ನಾನು ಬಡಿಸ್ತೇನೆ. ಇದು 2 ಸತಿ ಅದೇ ಒಂದು ಬಡಿಸಿ ಹೋಗ್ಬೋದಿತ್ತಲ್ಲ. ನೋಡಿ ಎಷ್ಟು ಬುದ್ಧಿವಂತ ಎಲ್ಲ ವರ್ಷ ಅಲ್ಲ, ಈಗ ಹೋದ್ರಲ್ಲ ನಾನು ಎಷ್ಟು ಬುದ್ಧಿ. ಈಗ ಅದನ್ನು ಬಡಿಸ್ಬೇಕಾ ಬೇಡವಾ? ಹಾಂ, ಬಡಿಸು. ನೋಡಿ, ಅವಲಕ್ಕಿ ಮಾಡಿದ್ದಾರೆ. ಅವಲಕ್ಕಿ ಕಲ್ಲರ್ ನೋಡೋ. ಒಂದು ವಾರ ಇದ್ರೆ ಅವರೊಟ್ಟಿಗೆ ಒಳ್ಳೆ ಅಡಿಗೆ ಕಲಿಬೋದು ಅಂತ ಅಲ್ಲ? ಕಲಿಬೋದು, ಮತ್ತೆ ಮಾಡ್ತೀಯ ನೀನು ಅಡಿಗೆ ಮಾಡುದು ಮನೆಯಲ್ಲಿ. ಅಡಿಗೆ ಕಲಿಬೋದಂತೆ, ಮನೆಯಲ್ಲಿ ಮಾಡುದು ಅದೇ. ನೋಡಿ, ನಾನು ಈಗ ನಿಮಗೆ ತೋರಿಸ್ತಾ ಇರುವಂತಹದ್ದು
ಆದಿಮಾಯ ಪರಮೇಶ್ವರಿಯ ಮೂಲ ಸ್ಥಾನ. ಇಲ್ಲಿ ಚಿಕ್ಕದಾಗಿ ಒಂದು ಗುಡಿ ಇದೆ ಅಲ್ವಾ, ಇದು ಆದಿಮಾಯ ಪರಮೇಶ್ವರಿ 3100 ವರ್ಷಗಳ ಹಿಂದೆ ಸ್ವಯಂಭೂವಾಗಿ ಇಲ್ಲಿ ನೆಲೆ ನಿಂತಹ ಸ್ಥಳ ಅಂತೆ. ಸೊ ಇಲ್ಲಿ ಕಾಣ್ತಾ ಇರೋ ಪುಟ್ಟ ಗುಡಿ ಇಲ್ಲಿನ ನಾಗದೇವರ ಸಾನ್ನಿಧ್ಯ ಇರುವಂತಹದ್ದು. ಇಲ್ಲಿ ಆದಿಶೇಷನ ಸನ್ನಿಧಿ. ಸೊ ಇಲ್ಲಿ ಕೂಡ ನಿತ್ಯ ಪೂಜೆ ಆಗುತ್ತೆ. ಇಲ್ಲೆಲ್ಲ ಪೂರ್ತಿ ಜಾಗದಲ್ಲಿ ಮುಂಚೆ ಮನೆ ಇತ್ತಂತೆ, ಭಾಗವತ ಕುಟುಂಬದವರ ಮನೆ ಇತ್ತು. ಸೊ ನಾನು ಆ ಕುಟುಂಬದವರ ಪರಿಚಯ ಕೂಡ ಮಾಡಿಕೊಡೋ ಪ್ರಯತ್ನ ಮಾಡ್ತೇನೆ. ನೋಡಿ, ಇದು ಮುಂಚೆ ಭಾಗವತ ಕುಟುಂಬದವರು ಇಲ್ಲಿ ಮನೆ ಕಟ್ಕೊಂಡಿದ್ರು. ಆಗ ಗೊತ್ತಾಗುತ್ತೆ ಇಲ್ಲಿ ಆದಿಮಾಯಿಯ ಸನ್ನಿಧಿ ಇತ್ತು ಅಂತ. ಅಂದರೆ 3100 ವರ್ಷಗಳ ಹಿಂದೆ ಆದಿಮಾಯಿಯ ಸ್ವಯಂಭೂವಾಗಿ ಇಲ್ಲಿ ನೆಲೆ ನಿಂತಂಥದ್ದು. ಸೊ ಮುಂದಿನ ಯುಗಕ್ಕೆ, ಅಂದರೆ ತಾಯಿಯ ಹೇಳಿರುವ ಪ್ರಕಾರ ಮುಂದಿನ ಪರ್ವಯುಗ ಅಂದರೆ ಈ ಕಲಿಯುಗ ಮುಗಿದು ಮುಂದೆ ಮತ್ತೆ ಪುನಃ, ಈಗಿನ್ನೂ ಕಲಿಯುಗ ಅಂದರೆ ಇನ್ನೂ ಕಲಿಯುಗದ ಕಾಲಭಾಗ ಕೂಡ ನಾವು ಕಳೆದಿಲ್ಲ. ಪೂರ್ತಿ ಕಲಿಯುಗ ಮುಗಿದು ಮುಂದಿನ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಮುಂದೆ ಬರುವ ಕಲಿಯುಗ ಅಷ್ಟಕ್ಕೂ ಕೂಡ ಮುಂದಿನ ಪರ್ವಯುಗಕ್ಕೆ ನಾಂದಿಯಾಗಿ ಹೇಗಿನ ಮುಂದೆ ನಡೆಸಬೇಕು ಅನ್ನುವುದನ್ನು ತಿಳಿಸೋದಕ್ಕೋಸ್ಕರ ತಾಯಿ ಇಲ್ಲಿ ನೆಲೆ ನಿಂತಿದ್ದಾಳೆ ಅನ್ನುವಂಥದ್ದು ತಾಯಿಯ ನುಡಿ. ಎಣ್ಣೆ ಎಂಬುದು ಭಕ್ತಿ ಆಯ್ತಾ. ಅದು ಎಣ್ಣೆ ತರ ನಮ್ಮ ಭಕ್ತಿ ಅಂಟ್ಕೊಳ್ಬೇಕಂತ ಬತ್ತಿಗೆ. ಬಟ್ಟೆ ಎಂತದ ಇದು ಹೊಸ ಬತ್ತಿ ಅನ್ನುವ ಮನಸ್ಸಿಗೆ ಭಕ್ತಿ ಎನ್ನುವ ಎಣ್ಣೆ ಅಂಟಿಕೊಳ್ಬೇಕು. ತೈಲಧಾರೆಯಂತೆ ಹರಿತಾ ಇರ್ಬೇಕಂತೆ. ತೈಲ ಅಂದ್ರೆ ಕಂಟಿನ್ಯೂ ಹರಿತಾ ಇರ್ತದೆ, ಹಾಗೆ ನೀರು ಕಟ್ ಆಗ್ತದೆ. ಹಾಗೆ. ಎಂತ ಹಾಡು? ಇಲ್ಲ ಹೇಳಿ, ಎಂತ ಆಗುದಿಲ್ಲ. ಎಂತ ಹೌದಲ್ಲ. ಹೌದೌದು, ಅದೊಂದು ತುಂಬಾ ಇದಿರೋದು. ದೇವರ ಪೂಜೆ ಮಾಡುವವರಿಗೆ ಕಷ್ಟ ಜಾಸ್ತಿ ಅಂತ ಜನ ಮಾತಾಡು. ಎಂತ ಅಷ್ಟು ಪೂಜೆ ಮಾಡ್ತಾರೆ, ಅವರಿಗೆ ಕಷ್ಟ ಜಾಸ್ತಿ ಅಂತ. ಹೌದಾ? ಹಾ, ಕಷ್ಟಗಳು ಅಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಸವಿದು ಹೋಗ್ತವೆ ಅಂತ. ನಾವು ಅಷ್ಟು ತೀವ್ರ ಆಗ್ತಾ ಇದ್ವಿ ಅಂತ. ಕಷ್ಟ ಬಂದಾಗ ಕಷ್ಟ ಬಂದು ಅನುಭವಿಸುತ್ತೆ, ಕರ್ಮಫಲ ಅದು ಕಳೆದು ಹೋಗ್ತಿದೆ ಅಂತ. ಇಲ್ಲ, ಸುಖ ಬರ್ತಾ ಉಂಟಂದ್ರೆ ಕರ್ಮಫಲ ಜಾಸ್ತಿ ವೃದ್ಧಿ ಆಗ್ತಾ ಉಂಟಂದ್ರೆ ಹಾಗೆ ಕರ್ಮ ವೃದ್ಧಿ ಆಗ್ತಾ ಉಂಟು ಹಾಗೆ. ಹೌದು, ಆದ್ರೆ ಈ ಜನ್ಮದಲ್ಲೇ ಕಳ್ಕೊಳ್ತೇವೆ ಪ್ರಾರಬ್ಧಗಳನ್ನ. ತಂದೆಯವರಿಗೆ ಹೇಳುದು, ನಿನ್ಗೆ ನಾನು ಸುಖ ಕೊಡುದಿಲ್ಲ, ಸುಖ ಕೊಟ್ಟರೆ ನೀನು ದಾರಿ ತಪ್ಪಿ, ಅದು ಬೇಡ, ನಿನ್ಗೆ ನಾನು ಎಲ್ಲಿ ಕೊಂಡೋಗ್ಬೇಕು ಅಲ್ಲೇ ಕೊಂಡೋಗ್ತೇನೆ ಅಂದ್ರೆ ಕಡೆಗೆ ಲಾಸ್ಟ್ಗೆ ಅವರು ಸೀದಾ ದೇವತಾ ಸ್ಥಾನಕ್ಕೆ ಸೇರಿ ಹೋದ್ರು. ನನ್ನ ಅಮ್ಮನೂ ಸಹ ಅಲ್ವಾ ನೋಡಿ, ಅಮ್ಮನಿಗೆ ಹೇಳಿದ್ರು ಇಲ್ಲಿ ಆ ತಾಯಿ, ಈಗ ನದಿ ನೀರು ಮತ್ತೆ ಸಮುದ್ರದ ನೀರು ಬೇರೆ ಬೇರೆ. ಆದ್ರೆ ನದಿ ನೀರು ಸಮುದ್ರಕ್ಕೆ ಹೋದ ಮೇಲೆ ಅದು ಯಾವುದು ನದಿ ನೀರು ಅಂತ ಬೇರೆ ಗುರುತಿಸ್ಲಿಕ್ಕೆ ಆಗುದಿಲ್ಲ. ಸಮುದ್ರ ನೀರೇ ಆಗ್ತದೆ ಸಮುದ್ರ ಸೇರಿದ ಮೇಲೆ. ಹಾಗೆ ಯಾವ ರೀತಿ ನದಿ ನೀರು ಸಮುದ್ರ ಸೇರಿದ ಮೇಲೆ ಅದು ಬೇರೆ ಅಂತ ಕಾಣುವುದಿಲ್ಲ, ಆ ರೀತಿಯನ್ನು ಆ ಆತ್ಮವನ್ನು ಮೇಲೆ ಸೇರಿಸುವಂತಾಗಿದೆ. ಅದನ್ನೇ ಮೋಕ್ಷ ಅಂತ ಅಲ್ವಾ? ಹೌದು, ಎಂತ ಚಂದ ಇದು. ಹೌದು, ನಿಜ. ಅದು ಜೀವನದ ಸಾರ್ಥಕ. ಹೌದು, ಜೀವನದ ಸಾರ್ಥಕ ಆದರೆ ಮತ್ತೆ ಮುಗೀತು. ಕಷ್ಟ ಇಲ್ಲ, ಸುಖ ಮತ್ತು ಕಷ್ಟ ಎರಡೂ ಇಲ್ಲ ಅಲ್ಲಿ. ದ್ವಂದ್ವಾತೀತ ಅಂತ ಹೇಳಿದ್ರೆ ಅಲ್ಲಿ ಸುಖವೂ ಇಲ್ಲ, ಕಷ್ಟ ಆನಂದಮಯ, ಆನಂದಮಯ ಸ್ವರೂಪ. ನಮ್ಮ ತಂದೆಯರ ಆ ಕಾಲದಲ್ಲಿ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಎರಡೂ ವಿದ್ವಾಂಸರು. ಅದನ್ನು ಲೋಕರಂಜನೆಗೆ ಅವರು ಬಳಸಿಕೊಳ್ಳಿಲ್ಲ, ಅವರು ದೇವರಿಗಾಗಿಯೇ ಅದನ್ನು ಉಪಯೋಗಿಸಿದ್ರು. ಅದೇ ಒಂದು 3000 ಮೇಲೆ ಭಜನೆಗಳು ಮುಖೋದ್ಗತವರಿಗೆ. ಮುಂಚೆ ಎಲ್ಲ ಇಲ್ಲೆಲ್ಲ ಭಜನೆ ಆಗ್ತಿತ್ತು, ಅವರೇ ಇಲ್ಲೇ ನಮ್ಮ ಊರಿನಲ್ಲಿ ಭಜನೆ ಅವರೇ ಸ್ಟಾರ್ಟ್ ಮಾಡಿದ್ರು. ಹೌದಾ? 62ನೇ ಇಸ್ವಿಯಲ್ಲಿ ಏನು ಪಂಚಗ್ರಹ ಯೋಗ ಅರಿಷ್ಟ ಲೋಕ ಅರಿಷ್ಟ ಉಂಟು ಅಂತ ಹೇಳ್ಕೊಂಡು ಆ ಟೈಮಲ್ಲಿ ತಂದೆಯವರ ನೇತೃತ್ವದಲ್ಲಿ ಎಲ್ಲರನ್ನು ಸ್ವಲ್ಪ ಕೂಡಿಸಿಕೊಂಡು ಅಲ್ಲಿ ಭಜನೆ ಸ್ಟಾರ್ಟ್ ಮಾಡಿದ್ರು. ಓ ಹಾಗೆ. ಇಷ್ಟೊತ್ತು ಏನು ಮಾತಾಡಿದ್ರಲ್ವ, ಇವರು ರಘುರಾಮ್ ಭಾಗವತ್ ಅಂತ. ಇವರು ನಮ್ಮ ಗುರುಗಳು. ನಿಜವಾಗ್ಲೂ ಅದ್ಭುತವಾಗಿರುವಂಥ ಪಾಂಡಿತ್ಯವನ್ನು ಹೊಂದಿರುವಂಥವರು. ವೇದಶಾಸ್ತ್ರಗಳಲ್ಲಿ ಅವರಿಗಿರುವಂತಹ ಜ್ಞಾನ ನಿಜವಾಗ್ಲೂ ಅಪೂರ್ವ. ಬಹಳ ಕಡಿಮೆ ಅಂಥ ಸಾಧಕರು ಸಿಗುವಂತಹದ್ದು.
ನಮ್ಮ ಭಾಗ್ಯ ಅನಿಸುತ್ತೆ, ನಮಗೆ ಅವರು ಗುರುಗಳಾಗಿ ಸಿಕ್ಕಿರುವಂಥದ್ದು ಮತ್ತು ಈ ಕ್ಷೇತ್ರದ ಸಂಪರ್ಕ ನಮಗೆ ಸಿಕ್ಕಿರುವಂಥದ್ದು. ಇವರ ಕುಟುಂಬಕ್ಕೆ ಒಲಿದು ಬಂದಿರುವಂಥದ್ದು ಈ ತಾಯಿ. ಅಂದರೆ ಇವರ ತಂದೆ ತಾಯಿ ಇಬ್ಬರು ವಾಸಿಸ್ತಾ ಇದ್ದಂಥ ಜಾಗದಲ್ಲೇ ತಾಯಿಯ ಗೋಚರ ಆಗಿದ್ದು, ಇವರು ಇಷ್ಟೋ ತನಕ ಅವರ ತಂದೆಯ ಬಗ್ಗೆ ಹೇಳಿದ್ರಲ್ವ, ಸೊ ಅವರಿಗೇನೆ ತಾಯಿ ವಿಶ್ವರೂಪ ದರ್ಶನವನ್ನು ಕೂಡ ನೀಡಿರುವಂತಹದ್ದು. ಸೊ ಅಲ್ಲಿಂದ ಆಚೆಗೆ ಅವರ ಕುಟುಂಬ ಈ ಸೇವೆಯನ್ನು, ತಾಯಿ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇರುವಂತಹದ್ದು. ಮತ್ತು ಇವರ ಸಹೋದರನಿಗೆ ತಾಯಿ ಆಕರ್ಷಣೆ ಕೂಡ ಆಗ್ತಾ ಇರುವಂತಹದ್ದು. ನೋಡಿ, ಹೂ ಸುತ್ತಾ ಇದ್ದಾರೆ. ಇದರಲ್ಲಿ ನನಗೆ ಇವತ್ತೊಂದು ಹೊಸ ವಿಷಯ ಭಟ್ರು ಹೇಳಿದ್ದು, ನನಗೆ ಗೊತ್ತೇ ಇರಲಿಲ್ಲ. ಇದು ಚಾಂದಿನಿ ಹೂವು ಅಂತೆ. ಇಂಥದ್ದೇ ಇಲ್ಲಿ ಒಂದು ಹೂ ಉಂಟು ನೋಡಿ, ಅದು ಗೊತ್ತಾ ನೋಡಿ, ಇದು ಎಂತ ಹೂ ಅಲ್ಲ, ನಾನು ಇದೆಂಥದ್ದು ಹೆಸರು ಹೇಳಿದ್ರಪ್ಪ, ಈ ಹೂವು ಇದು ಬೇರೆ ಅದು ಬೇರೆ. ಆದರೆ ನಾನು ಅಂದ್ಕೊಂಡಿದ್ದೆ ಇದೆರಡೂ ಹೂವು ಸೇವಂತಿಗೆ ಅಂತ. ಆದರೆ ಇವತ್ತು ನಂಗೆ ಗೊತ್ತಾಯಿತು, ಈ ಹೂವು ಚಾಂದಿನಿ. ಅಂದರೆ ಇದರಲ್ಲಿ ಡಿಫ್ರೆನ್ಸಿಯೇಷನ್ ಹೇಗೆ ಗೊತ್ತಾಗ, ಸೇವಂತಿಗೆ ಇದನ್ನು ಚಾಂದಿನಿ ಹೂವು ಅಂತ ಕರೀತಾರೆ ನೋಡಿ. ಹೀಗೆ ಓಪನ್ ಆಗಿದ್ದರೆ ಇದರಲ್ಲಿ ಬಣ್ಣ ಸ್ವಲ್ಪ ಚೇಂಜ್ ಇದೆ. ಇದರಲ್ಲಿ ನೋಡಿ ನಡುವಿನ ಇದು ಕಾಣಲ್ಲ. ಸೊ ಎಂಥ ಹೂ ಹೇಳಿದ್ರಪ್ಪ, ಮರ್ತೋಯ್ತು ನನಗೆ. ನಾನು ಆಮೇಲೆ ನೆನಪು ಮಾಡಿ ಹೇಳ್ತೀನಿ. ಬ್ರಹ್ಮವಾಚಾಸ್ತಿ ಗೃಹೇತಮಂ ವಿಪ್ರ ಸರ್ವಭೂತೋಪಕಾರಕಂ ದೇವ್ಯಾದಿ ಗೋಚರಂ ದಕ್ಷಿಣೋ ಮಹಾಮನೆ ಪ್ರಥಮಂ ಶೈಲಪುತ್ರೇ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಗಂಡೇತಿ ಕುಷ್ಮಾಂಡೇತಿ ಚತುರ್ಥಂ ಪಂಚಮಂ ಸ್ಕಂದಮಾದೇತಿ ಷಷ್ಠಂ ಕಾತ್ಯಾಯನಿ ಚ ಸಪ್ತಮಂ ಕಾಲರಾತ್ರಿಶ್ರಮ ಹಾಗವತಿ ಅಷ್ಟಮ. ರಾಜೇಶ್ ಭಟ್ರು ನಮಗೆ ಹೊಸ ಜಾಗ ತೋರಿಸಿದ್ದಾರೆ ನಮ್ಮ ನವರಾತ್ರಿ ನಡುವೆ. ರಾಜೇಶ್ ಭಟ್ರು ಅವರೇ ಕಂಡು ಹಿಡಿದದೊಂದು ವಿಸ್ಮಯಕಾರಿ ಸ್ಥಳಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಅದಕ್ಕೆ ಹೆವಿ ಬಿಲ್ಡಪ್ ಕೊಡಬೇಕಾಯ್ತಾ ನಿಮಗೆ. ನಾನೀಗ ಒಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೇನೆ. ಹಾಂ, ನೋಡಿ, ವಾವ್, ನೋಡಿ ಎಂತ ಹಾವ. ನಾನು ಮೊಬೈಲ್ ಬಿಸಾಡಿ ಓಡ್ತೇನೆ ಈಗ ಹಾವಿಗೆ ಬಂದು. ಓ ಎಸ್, ನೋಡಿ, ಸೂಪರ್ ಇದೆ ನೋಡಿ. ಇದು ಬ್ರಿಡ್ಜ್ ಹತ್ರ ಇರುವ ಕರ್ವಾಲಲ್ಲಿರುವ ಒಂದು ಸಣ್ಣ ನೀರಿನ ತೊರೆ. ಇದು ತುಂಬ ಚೆಂದ ಇದೆ. ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಇದು ಚಕ್ಷುಷ್ಮತಿ ನದಿ ಅಂತ ಹೇಳ್ತಾರೆ. ಚಕ್ಷುಷ್ಮತಿ ನದಿಗೆ ಸೇರಿಕೊಡುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಅಲೆಬೋರು ಹತ್ತಿರ ಇರುವಂತಹ ಕರ್ವಾಲಿಗೆ ಹೋಗುವಲ್ಲೇ ಸಿಗುತ್ತೆ ನಿಮಗೆ. ನಾವು ನವರಾತ್ರಿಯಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿಯ 2 ಹೊತ್ತಿನ ಪೂಜೆಯ ನಡುವೆ ನಮಗೊಂದು ಗ್ಯಾಪ್ ಸಿಗುತ್ತೆ. ಆ ಗ್ಯಾಪಲ್ಲಿ ಇಲ್ಲಿಗೆ ಬಂದಿರುವಂತಹದ್ದು ದೇವಸ್ಥಾನದ ಹತ್ತಿರವೇ ಇರುವಂತಹ ತೊರೆ ಇದು. ನೋಡಿ, ಇಲ್ಲಿ ಆಗಲೇ ನಮ್ಮ ಗುರುಗಳು ಹೇಳ್ತಾ ಇದ್ದರು, ಅವರ ತಂದೆಯವರಿಗೆ 3000 ಭಜನೆಗಳು ಕಂಠಪಾಠ ಇತ್ತು ಅಂತ. ಸೊ ಇಲ್ಲಿರುವ ತಾಯಿ ಭಜನೆಗೆ ಒಲಿದು ಬಂದಿರುವ ತಾಯಿ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ಭಜನೆ ಸೇವೆ ಬಹಳ ವಿಶೇಷ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ನಮ್ಮ ನವರಾತ್ರಿ ವಿಶೇಷವಾಗಿರುವಂಥ ಪೂಜೆಯ ವ್ಲಾಗ್. ಈಗ ದರ್ಶನ ಸೇವೆ ನಡೀತಾ ಇರುವಂತಹದ್ದು. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ನಮಸ್ಕಾರ.